ಪಿಜ್ಜಾಸು ಎಲ್ಲ ತಿನ್ನಲ್ವಾ? ಬರ್ಗರ್ ತಿನ್ನಲ್ಲ, ಪಿಜ್ಜಾ. ನಾವು ಪಿಜ್ಜಾ ಇಷ್ಟೇ ಸಾಕಿತ್ತು, ಇಂಪ್ರೆಸ್ ಆಗ್ಬಿಟ್ಟೆ. ಕೇಕಾ ಕುಷ್ಕನೇ ಇಲ್ಲ, ಅಮ್ಮ ಮಾಡಿದ ಪಲಾವ. ಕುಷ್ಕ ಟೇಸ್ಟ್ ಮಾಡಿದ್ದು ಹಿಂಗೆ ಪ್ರಾಬ್ಲಮ್ ಇಲ್ಲ, ಅಂದರೆ ನಿಮ್ಮ ಇಷ್ಟ. ತಗೋ ಏನಂತ ₹100 ಖರ್ಚಾಗ್ಲಿ, ₹200 ಖರ್ಚಾಗ್ಲಿ, ಸ್ವಲ್ಪ ಉರಿಸ್ಬೇಕು ಇವ್ರಿಗೆ. ಆ ₹100 ಬಜೆಟ್ ಇದ್ದಿತ್ತು, ಅಷ್ಟೆಲ್ಲ ಯಾರು ಉರ್ಸಕ್ಕಾಗುತ್ತೆ ಯೋಚನೆ. ಇದುವರೆಗೂ ಯಾವ್ದಾರು ಹೋಟ್ಲಲ್ಲಿ ಒಂದು ಊಟ ತಿನ್ನೋ ಅದು ಇಷ್ಟ ಆಗಿಲ್ಲ ಅಂತ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿರ. ಇನ್ನೊಂದು ಕೇಳಲ್ಲ ನಿಮ್ಮನ್ನ, ಬೇಜಾರಾಗ್ಬೇಡಿ, ಡೈರೆಕ್ಟಾಗಿ ಕೇಳ್ತಾ ಇದೀನಿ. ಇವಾಗ ನೀವು ನಂಗೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿದ್ರಿ ಅಲ್ವಾ, ಅದೇ ಸಿಚುವೇಶನ್. ನಾಯ್ಸ್ ಜಾಸ್ತಿ ಇದೆ, ಆ ಕಡೆ ಹೇಳ್ತೀನಿ ಬನ್ನಿ. ಕಾಸಿಲ್ಲೋ ನಮ್ಮ ಲೈಫಾ ನಮ್ಮ ಥರ ಗ್ರಾಫ್ ಇದ್ದಾಗಿದೆ. ಅಪ್ಪಲ್ಲಿ ಇದ್ದಾಗ ಡೌನ್ ಇದ್ದಾಗ ಒಂದೇ ಥರ ಇದ್ರೆ ಖುಷಿಯಾಗಿರ್ಬೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನೀವು ಹೇಗೆ ಬರ್ಗರ್ಸು ಪಿಜ್ಜಾಸು ಎಲ್ಲ ತಿನ್ನಲ್ವಾ? ಬರ್ಗರ್ ತಿನ್ನಲ್ಲ, ಪಿಜ್ಜಾ. ನಾವು ಪಿಜ್ಜಾ ತಿಂತೀವಿ, ಬರ್ಗರು ತಿಂತೀವಿ ಸಿಕ್ಕಿದ್ರೆ. ಎಲ್ಲಿ ಕೊಡೋಣ? ಮ್ಯಾಚ್ ಹಾಕಿ ಇಲ್ಲಿ ಕೊಡ್ತೀವಿ. ಸರ್ ನಾನು ಆರ್ಡರ್ ಕೊಟ್ಬಿಡ್ತೀನಿ, ಒಂದೇ ನಿಮಿಷ. ಹೇಮಂತ್ ಹಾಯ್ ಸರ್, ಅಲ್ಲೇ ಮಾಡಬೇಕಾ? ಬರ್ಗರ್ ಒಂದೇ ಆರ್ಡ್ರ್ ಮಾಡಿ ಸಾಕು, ನೀವೇ ತಿನ್ಬೇಕು. ನಾನು ಕೋಕ್ ಕೊಡ್ತೀನಿ, ಫ್ರೆಂಚ್ ಫ್ರೈಸ್ ತಿಂತೀನಿ. ಓ ಗೈಸ್, ಇಂಥ ಹುಡುಗಿ ಎಲ್ಲಿ ಸಿಗ್ತಾರೆ? ಬರ್ಗರ್ ನೀವೇ ತಿನ್ನಬೇಕು, ಕೋಕು ಫ್ರೆಂಚಸ್ ನಾನು ತಿಂತೀನಿ. ಯಪ್ಪ, ಥ್ಯಾಂಕ್ ಯು. ಇನ್ನೂ ಸ್ವಲ್ಪ AC ಆನ್ ಮಾಡಿಸ್ತಾರೆ ಈ ಕಡೆ. ಶೆಕೆ ಆಗ್ತಿದೆ ಹೇಳಿದಾರ? ಇಲ್ಲ ನಿಮ್ಮನ್ನ ಅಲ್ಲಿ ಮಾತಾಡ್ಸಿದ್ರಲ್ಲ, ಫ್ಯಾನ್ ಅನ್ಸಿದ್ರಲ್ಲ, ಖುಷಿ ಆಗುತ್ತೆ ನನಗೆ. ಹಂಗೆಲ್ಲ ನಿಮ್ಗೆ ಹಿಂಗೆ ಅನ್ಸುತ್ತೆ ಅಂದರೆ ಮಾತಾಡ್ಸಿದ್ರು? ಹಂಗೆ ಹೆಂಗಿರುತ್ತೆ ಅಂದರೆ, ನನಗೆ ಅವ್ರು ನೋಡಿದಾಗ ಐ ಎಕ್ಸ್ಪ್ರೆಷನ್ ಕೊಡ್ತಾರೆ. ನನಗೆ ಅನ್ಸುತ್ತೆ ಇವ್ರಿಗೇನೋ ಮಾತಾಡ್ಸಕ್ಕೆ ಬರ್ತಾರೆ ಅಂತ. ಆಗ ನಾನು ಖುಷಿಯಾಗಿ ಒಂದು ಸ್ಮೈಲಿ ಫೇಸ್ ಕೊಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಹಂಗೆ ತಿಳ್ಕೊಂಡ್ಬಿಡ್ತಾರೆ. ಇನ್ನು ಕೆಲವ್ರ ಥರ ಮಾತಾಡಿದಾಗಲ್ಲ ಇನ್ನೂ ಖುಷಿ ಆಗುತ್ತೆ. ನಾನೇ ಮುಂದೆ ಹೋಗ್ತೀನಿ ಮಾತಾಡೋಕ್ಕೆ. ಒಂದು ನಿಮಿಷ ತಿನ್ನಲ್ವಾ? ಸಾಕನೆ ಅಷ್ಟೇ. ಏನು ಮಾಡಿದ್ದೀರಾ? ಇನ್ನೊಂದು ಯಾವುದೋ ಆಫರ್ ಇದೆ ಅಂದರೆ ಅದೊಂದು ಆರ್ಡರ್ ಮಾಡಿ. ನೀವೇ ತಿನ್ಬೇಕು. ನಾನು ಕೇಳಿದ ಕ್ವಶನ್. ಇವಾಗ ಸ್ವಲ್ಪ ನಾಯ್ಸ್ ಕಮ್ಮಿ ಇದೆ ಅಲ್ಲ, ಅಲ್ಲಿ ಆನ್ಸರ್ ನಾನು ಅದೇ ಸಿಚುವೇಶನ್ ಅಂದರೆ ಏನು ಮಾಡ್ತೀನಿ ಅಂದರೆ, ಒಂದು ಅಡುಗೆ ಕೇಳ್ತೀನಿ, ಐ ಆರ್ ರೆಡಿ ಫಾರ್ ಲೈಫ್ ಅಂತ. ಆ ಮೂಮೆಂಟಲ್ಲಿ ಏನೋ ಹೇಳ್ತಾರೆ, ಯೋಚನೆ ಮಾಡಿಕೊಂಡು ಆಮೇಲೆ ನಾನು ಕಂಡೀಷನ್ಸ್ ಎಲ್ಲ ಹೇಳ್ತೀನಿ. ನೋಡಿ, ನಾನು ಈ ಥರ ಇರ್ತೀನಿ, ಈ ಥರ ಕೆಲಸಕ್ಕೆ ಹೋದರೆ ಈ ಥರ ಎಲ್ಲ ಬರೋಕ್ಕಾಗಲ್ಲ, ಕೆಲವು ಅಬ್ಸ್ಟ್ರಾಕ್ಷನ್ಸ್ಗಳೆಲ್ಲ ಇದ್ದಾವೆ, ಎಲ್ಲ ಯೋಚನೆ ಮಾಡಿ ಹೇಳು ಅಂತ ಹೇಳ್ತೀನಿ. ದಟ್ ಇಸ್ ಆಲ್ ಫೈನ್ ಫಾರ್. ಮತ್ತು ಇನ್ನೇನಕ್ಕೆ ನಾನು ಆಟ ಅಲ್ಲಿರೋ ಕರ್ಕೊಂಡೋಗಿದ್ದೆ ಹೋಗ್ತೀನಿ ನನಗೆ ಅತ್ತೆ ಅದನ್ನ ಇಂಟ್ರಡ್ಯೂಸ್ ಮಾಡಿಬಿಡ್ತೀನಿ. ಸಿಗಲ್ಸ್ ಯಾರಾದರೂ ತೇಜ ಅವರು ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮ್ಮ ಅಪ್ಪ ಅಮ್ಮನ ಅವರೇ ಕನ್ವಿನ್ಸ್ ಮಾಡ್ತಾರೆ, ನೀವು ರೆಡಿ ಇರ್ತಾರೆ. ನೀವು ರೆಡಿ ಇರಬೇಕಷ್ಟೆ. ನಾನು ಯಾವ ಥರ ಬದುಕ್ತೀನಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೀವು ಯಾವ ಥರ ಬದುಕ್ತಾರೆ ನಮಗೆಲ್ಲ ಇಷ್ಟ ಆಗಿ ಒಂದು ಕೋಆಪ್ರೇಟಿವ್ ಲೈಫಲ್ಲಿ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನಿಮಗಿದ್ರೆ ಬನ್ನಿ ಹೋಗೋಣ. ಸೆಂಟ್ರಲ್ ಎಕ್ಸಿಟ್ ಆಗೋ ಇಲ್ಲ ಏನಾದ್ರು ಪ್ರೋಸ್ ಕಾನ್ಸ್ ಇದ್ದರೆ ಯಾಕೆ ಬೇಕು? ಬರಲೇಬೇಡಿ. ಬರಲೇಬೇಡಿ. ನಿಮ್ಗೆ ಯಾವ ಈ ಥಾಟ್ ಹೆಂಗೆ ಬಂತು ಈ ಥರ ಕಂಟೆಂಟ್ ಮಾಡಬೇಕಂತ? ಹೇಳೋದ್ನಲ್ಲ, ಒಂದು ಕಂಟೆಂಟ್ ಬೇರೆ ಲ್ಯಾಂಗ್ವೇಜಲ್ಲಿದ್ದರೆ ಅದು ಈ ಲ್ಯಾಂಗ್ವೇಜಲ್ಲಿ ಇಲ್ಲ ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಸೊ ಈ ಥರ ಕಂಟೆಂಟ್ ಇರಲಿಲ್ಲ, ಒಂದು ಬೇರೆ ಥರನೇ ಇತ್ತು. ಅದೊಂದು ರೆಂಟಲ್ ಬಾಯ್ ಫ್ರೆಂಡ್ ಕಾನ್ಸೆಪ್ಟ್ ಇದೆ. ನಮ್ಮ ಜನ ರೆಂಟ್ ಕೊಟ್ಟು ಬಾಯ್ ಫ್ರೆಂಡ್ ತಗೊಳೋದ ಆಗ ವರ್ಕ್ ಆಗಲ್ಲ ಅನ್ನೋದು ಬೇರೆ ಥರ ಪ್ಲ್ಯಾನ್ ಮಾಡೋದು. ಥ್ಯಾಂಕ್ ಯು. ಕೆಟ್ಟ ಕಮೆಂಟ್ಸ್ ಬಂದರೂ ಅದನ್ನ ಕಾಮನ್ ತಗೊಂಡು ನಾವು ಅಮ್ಮ ಹೆಂಗೆ ಅಂತ ಕೇಳಿ ಹೆಂಗಿರ್ಬೋದು? ನಿಮ್ಮ ಅಮ್ಮನೇ ಹೇಳ್ತಿರ್ತಾರಲ್ಲ ಇಲ್ಲ, ಅದೇ ನಮ್ಮ ಅಮ್ಮನೇ ಬೈತಾ ಇರ್ತಾರಲ್ಲ, ಅವನ್ನೆಲ್ಲ ಕೂಲ್ ಆಗ್ತಾಡು ಅದು ನಾರ್ಮಲ್ ಆಗ್ಬಿಟ್ಟೈತೆ. ನಾವು ಮುಂದೆ ಅವ್ರ ಇಚ್ಛಾ ಅಷ್ಟೇ. ಲೈಫಿನ ಪೀಸ್ ತಗೊಂಡಿದ್ದೆ ನಮ್ಮ ಅಮ್ಮೆಯಿಂದ. ನಾನು ಯಾವಾಗ ಬೈಯೋದು ಜಾಸ್ತಿ ಆಯಿತು, ಆ ಬೈಯೋದನ್ನ ಸ್ವಲ್ಪ ಕಿವಿಗೆ ಹಾಕೊಂಡು ಕಿವಿಗೆ ಬಿಡೋ ಕೆಲಸ. ಆದ್ರೆ ಆ ಥರ ಅಲ್ಲ, ಒಮ್ಮೆ ತಲೆಗೆ ಹಾಕಂತೀನಿ ನಾನು. ಹೌದು, ಕೇಳಿದೆಲ್ಲ ಬಿಟ್ಬಿಡ್ತೀರಾ ಅಂತ ಅನ್ಕೋಬಿಟ್ರ. ಆದರೆ ಕೆಲವೊಂದು ಹಾಕಂತೀನಿ ಮಮ್ಮಿ, ನಾನು ಸೀರಿಯಸ್ ಆಗಿ ಏನು ಹೇಳ್ತಿದ್ದೆ ತಲೆಗೆ ಹೋಗುತ್ತೆ.
ಅದು ಬಿಟ್ಟು ಅದನ್ನ ಅದ್ರ ರಿಲೇಟೆಡ್ ಏನೋ ಹೇಳ್ತೀಯಲ್ಲ ಅದು ಈಚೆ ಹಾಕ್ಬಿಡ್ತೀನಿ. ಅವಾಗ ಕಮೆಂಟ್ಸ್ ಕೂಡ ಅದೇ ಥರ ತಗೋಬೇಕು ಅಂತ ಐಡಿಯಾ ಬಂತು. ಯಾವುದೋ ಒಂದು ಇಂಗ್ಲೀಷಲ್ಲಿ ಯಾವುದೋ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತಾ ಇತ್ತು. ಯಾವ ಥರ ಅಂದರೆ ದಿಸ್ ಆರ್ ದಟ್ ಅನ್ನೋ ಥರ. ಸೊ ನಿಮ್ಗೆ ಅದರ ಒಂದು ಸ್ಟಾರ್ಟ್ ಮಾಡಬೇಕು ತಡೀರಿ. ಸರಿ, ಒಂದು ಚಿಕ್ಕ ಟ್ರೈ ಮಾಡೋಣ. ನಾಟಿ ಕೋಳಿನ ಫಾರಂ ಕೋಳಿನ? ನಾಟಿ ಕೋಳಿ. ನಾಟಿ ಕೋಳಿನ ಮಟನ್? ನಾಟಿ ಕೋಳಿ. ಮಟನ್ ತಿನ್ನಲ್ಲ ಗೈಸ್. ನಾಟಿ ಕೋಳಿನ ಚಿಕನ್ ಪಿಜ್ಜಾನ? ನಾಟಿ ಕೋಳಿ ಪಿಜ್ಜಾ. ನಾಟಿ ಕೋಳಿನ ನಾಟಿ ಕೋಳಿ ಸಾರಾ ಅಥವಾ ಬಿರಿಯಾನಿನ? ಸಾಂಬಾರ್. ನಾಟಿ ಕೋಳಿ ಪೀಸಾ ಬಿರಿಯಾನಿ ಪೀಸಾ? ಬಿರಿಯಾನಿ ರೈಸ್. ಪೀಸ್ ತಿನ್ನಲ್ಲ ಬಿರಿಯಾನಿ. ರೈಸಾ? ಕುಷ್ಕ ಹುಡುಗಿ. ಕುಷ್ಕನ ಕಬಾಬ್? ಕುಷ್ಕನ ಎಗ್ ರೈಸಾ? ಕುಷ್ಕ ಕಂಪ್ಯಾರಿಸನ್ ಇಲ್ಲ. ಕುಷ್ಕನ ಪಿಜ್ಜಾನ? ಕುಷ್ಕ. ಸರಿ, ಕುಷ್ಕನ ಇಲ್ಲ. ನಂಗೆ ಗೊತ್ತಾಯ್ತು. ಏನ್ ಹೇಳಿ? ಕುಷ್ಕನ ನಾನ ಅಂತ ಕೇಳ್ತೀರ? ಇಲ್ಲ ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ಕುಷ್ಕನ ಇಲ್ಲ ಅಮ್ಮ ಮಾಡಿದ ಪಲಾವ? ಕುಷ್ಕ ಸ್ಪೈಸಿ ಆಗಿ ಮಾಡ್ತಾರೆ, ಇಷ್ಟ ಆಗಲ್ಲ. ಅಮ್ಮ ಮಾಡಿದ ಪಲಾವ್ ಇಷ್ಟ ಇಲ್ಲ ನಿಮ್ಗೆ? ಸ್ಪೈಸಿ ಮಾಡ್ತಾರೆ. ಅಪ್ಪ ಅಡುಗೆ ಮಾಡ್ತಾರಾ? ಮಾಡಲ್ಲ. ಅಕ್ಕ ತಂಗಿ ಯಾರು ಇದ್ದಾರಾ? ಒಬ್ಳೆ. ಇನ್ನೇನು ಕೇಳ್ಬೋದು ನಿಮಗೆ? ನಿಮ್ಮಮ್ಮ ಏನು ಅಡುಗೆ ಸೂಪರಾಗಿ ಮಾಡ್ತಾರೆ? ಚಿಕನ್ ಸಾಂಬಾರ್. ಕುಷ್ಕನ್ ನಿಮ್ಮಮ್ಮ ಚಿಕನ್ ಮಾಡ್ತಾರೆ, ಚಿಕನ್ ಸಾಂಬಾರು? ಓ ಮೈ ಗಾಡ್, ಇವಾಗ ಟಾಪ್ ಅಲ್ಲಿ ಚಿಕನ್ ಸಾಂಬಾರ್ ಐತೆ ಈ ಪಾಯಿಂಟ್ ಆಫ್ ಟೈಮಲ್ಲಿ. ಸುಮ್ಮನೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಆ ಚಿಕನ್ ಸಾಂಬಾರ ಕಿಟ್ಕೆಟ? ಚಿಕನ್ ಸಾಂಬಾರ್. ಇವಾಗ ಚಿಕನ್ ಸಾಂಬಾರ ನಾನು ಹೇಳಲಿಲ್ಲ. ಅದು ಯಾರು ಮಾಡಿರೋದು ಅಂತ ಮ್ಯಾಟ್ರ್ ಆಗುತ್ತೆ. ನಮ್ಮಮ್ಮ ಮಾಡಿದಾದ್ರೆ ನಮ್ಮಮ್ಮ ಚಿಕನ್ ಸಾಂಬಾರ್, ಇಲ್ಲ ಅಂದರೆ ಓ ನಿಮ್ಮಮ್ಮ ಚಿಕನ್ ಸಾಂಬಾರ್ ಮಾಡಿಲ್ಲ ಅಂದರೆ ನಾನೇ. ಥ್ಯಾಂಕ್ ಯು. ಟೇಸ್ಟ್ ಮಾಡಿದ್ದೀನಿ. ಹಿಂಗೆ ಕೊಡೋದು ಪ್ರಾಬ್ಲಮ್ಮ? ಇಲ್ಲ, ಅಂದರೆ ನಿಮ್ಮ ಇಷ್ಟ. ನಾನು ಇದೇನು ತಿನ್ನೋದೇ ಇಲ್ಲ. ಏನು ತಿನ್ನಲ್ವಾ? ಇದೆಲ್ಲ ತಿನ್ನಲ್ಲ. ಓಕೆ, ಯಾವ್ದು ತಿನ್ನಲ್ಲ? ಐಸ್ ಕ್ರೀಮ್ ಇದು ತಿನ್ನಲ್ವಾ? ಅಂದರೆ ಇವಾಗ ಬೇಡ ಅನಿಸ್ತಿದೆ, ಇದೆಲ್ಲ ಕೋಲ್ಡ್. ನೀವು ಕ್ರಿಕೆಟ್ ನೋಡ್ತೀರಾ? ಆವಾಗ ನೋಡ್ತೀನಿ. ಹೇಮಂತ ಇಷ್ಟೇ ಸಾಕಿತ್ತು, ಇಂಪ್ರೆಸ್ ಆಗ್ಬಿಟ್ಟೆ. ಕೇಕ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ದೀರಾ? ನೀವು ಹೇಳಿದ್ರೆ ಪ್ರಿಪೇರ್ ಆಗ ಕಳಿಸಿದ್ದು. ಓ, ನೋಡಿಲ್ಲ. ಶೇ, ಫುಲ್ ತಿನ್ನಿ ಅಂತಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟೇ. ಅಂತೆ. ಥ್ಯಾಂಕ್ ಯು. ಹಾಂ, ಇದ್ದೀನಿ. ಇನ್ನೊಂದಿದೆ. ಇನ್ನೂ ಒಂದಿದ್ಯಾ? ಅದು ಕೇಕಲ್ಲ ಬಿಡಿ. ಇದನ್ನೆಲ್ಲ ಸಂಧ್ಯವ್ರು ನೋಡಿದ್ರೆ ಬೇಜಾರು ಮಾಡ್ಕೋತಾರೆ ಅನ್ಸುತ್ತೆ. ಶಿವ್ ಟೇಕ್ ಇಟ್ ಈಸಿ. ಅರ್ಥ ಆಗುತ್ತೆ ಅವ್ನಿಗೆ, ಅರ್ಥ ಮಾಡ್ಕೋತಾಳೆ. ಅಂದ್ರೆ ಅವ್ಳು ಅರ್ಥ ಮಾಡ್ಕೋತಾಳೆ ಅಂದರೆ ನೋಡಿದ್ದೀನಿ ಬ್ಲಾಗ್ಸ್ ಎಲ್ಲ ನಾನು. ವಿಡಿಯೋಲಿ ಇರ್ತೀವಿ ಅಷ್ಟೇ, ಬಟ್ ವಿ ನೋ ಹೌ ವಿ ಶುಡ್ ಬಿ ಅಂತ. ಆ್ಯಕ್ಚುಲಿ ನಾವು ಕಂಟೆಂಟ್ ಟ್ರೈ ಮಾಡಬೇಕು. ಚೆನ್ನಾಗಿ ಥಾಟ್ಸ್ ಏನಿರುತ್ತಲ್ಲ. ಇದಿಷ್ಟ ಆಯ್ತಾ? ಅದಿಷ್ಟ ಆಯ್ತಾ? ಹೌದಾ? ಏ ಸೂಪರ್. ನಿಮ್ಗೆ ಇಷ್ಟ ಆಯ್ತಾ? ಅದಿಷ್ಟ ಆಯ್ತಾ? ಬರ್ಗರು ನಾವು ತಿಂತಿದಾಗ ಸುಮ್ಮನೆ ಕೂತಿರ್ತೀವಿ. ಹೇಮಂತ ಹಿಂಗಿದ್ರೆ ಹೆಂಗೋ ಹೇಮಂತ ಮಾತೇ ಆಡ್ತಿಲ್ಲ. ಸರಿ, ನಿನಗೋಸ್ಕರ ಅಂತಾನೆ ನಾನು ಕೇಕ್ ತಗೊಂಡಿದ್ದೀನಿ ಹೇಮಂತ. ತಗೋ ಹೇಮಂತ. ನಿಜ ಅನಿಸ್ತಾ ಇಲ್ಲ ಅಲ್ಲ ಇದು? ಆಕ್ಚುಲಿ ನಿಂಗೋಸ್ಕರ ನೋಡ ತಗೊಂಡಿದ್ದು. ನಂಗೆ ಗೊತ್ತಿವ್ರ ಬಗ್ಗೆ ಅಲ್ಲ, ನೀನು ಬರಕ್ ಮುಂಚೆ ಎಲ್ಲ ಮಾತಾಡಿ ಕಾಣಿದ್ದೀನಿ. ಕೇಕ್ ಅಂದ್ರೆ ಇಷ್ಟ ಚೆನ್ನಾಗಿದ್ದು, ಐಸ್ ಅಂದ್ರೆ ಇಷ್ಟ ಇಲ್ಲ, ಕೇಕ್ ಅಂದ್ರೆ ಇಷ್ಟ. ಅನ್ಕೊಂಡೆ ಯಾಕೆ ಹೋದ್ರು ಅವರು ಅಂತ. ಗೊತ್ತೇ ಇಲ್ಲ. ಇಲ್ಲಿವರೆಗೂ ಬಂದಿದ್ದೇವೆ. ನಿಮ್ಗೆ ಇಷ್ಟವಾಗೋ ಹುಡುಗ ಹೇಗಿರ್ಬೇಕು? ಇದು ಸ್ವಲ್ಪ ಡಿಫಿಕಲ್ಟ್ ನಂಗೆ ಆನ್ಸರ್ ಮಾಡೋಕ್ಕೆ. ಬಿಡಿ ನಾನು ಬಿಡಿ.
ಅಲ್ಲ ಅಲ್ಲ ಇದನ್ನ ಇಲ್ವಾ ಕನ್ಸಿಡರ್ ಮಾಡಿ ನಿಮ್ಮ ಒಪಿನಿಯನ್. ಅದಕ್ಕೆ ನೀವು ಇದ್ದೀರಾ ಅಂತ. ಅಂದ್ರೆ ಎಲ್ಲ ತಂದೆ ತಾಯಿಗೂ ಅವ್ರ ಮಗಳು ಯಾವ ತರ ಗಂಡ ಇಷ್ಟ ಅಂತ ಒಂದು ಥಾಟ್ ಇರುತ್ತಲ್ಲ. ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು. ಯಾಕೆ ನಮ್ಮ ಅಮ್ಮಂಗೆ ಅವಾಗಲೇ ಕ್ಲೋಸ್ ಅಂತ ಅಂದ್ರೆ ನನ್ನ ಹತ್ರ ಎಲ್ಲ ಶೇರ್ ಮಾಡ್ತಾರೆ. ಸೊ ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಂಗೆ ಅದೊಂದು ಕ್ವಾಲಿಟಿ ಇದ್ರೆ ಸಾಕು. ನಾನು ನಮ್ಮಪ್ಪ ನಮ್ಮಮ್ಮ ಪೂರ್ತಿ ರೆಸ್ಪಾನ್ಸಿಬಿಲಿಟಿನ ಕೊಡಲ್ಲ ನನ್ನ ಹುಡುಗನ ಮೇಲೆ. ನಾನು ಹ್ಯಾಂಡಲ್ ಮಾಡ್ತೀನಿ ನನ್ನ ಪೇರೆಂಟ್ಸ್ನ. ಮನೆಗೆ ಅದೇ ಅಂತ ಇದ್ದೀನಿ ಅಂದ್ರೆ ಒಂದು ಜವಾಬ್ದಾರಿ ಕೂಡ ಇರಬೇಕು. ಒಂದು ಜವಾಬ್ದಾರಿ ನಿಭಾಯಿಸಿದ್ರೆ ಸಾಕು. ಜಾಸ್ತಿ ಎಕ್ಸ್ಪೆಕ್ಟೇಷನ್. ನಿಮಗೆ? ನಮಗೆ ಮೊನ್ನೆ ಕೂರ್ಗ್ ಹೋಗಿ ಬಂದಾಗಿಂದ ಒಂದು ಥಾಟ್ ಬಂತು ನನಗೆ. ಹೆಣ್ಣು ಹಿಂಗಿರ್ಬೇಕು ಅಂದ್ರೆ ಹೇಗೆ ಇದ್ರು ಕೂಡ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಜಗಳ ಯಾವ್ದು ಕಡೆನೋ ಹೇಳ್ತೀನಿ ನಾನು. ಆಕ್ಚುಲಿ ನಮ್ಮ ಫೇಸ್ ಎರಡೆರಡು ಇರಬೇಕು. ಸೊಸೈಟಿಗೆ ಒಂದು, ಇಂಟರ್ನಲ್ ಒಂದು. ಆಗ ನಾವು ಹೆಂಗೆ ಇದ್ರು ಕೂಡ ಯಾರು ಬೈದ್ರು ಕೂಡ ಯಾರು ಇವ್ರ ಬಗ್ಗೆ ಬೈಕೊಂಡ್ರು ಯಾರು ಬೈದ್ರು ಕೂಡ ವಿಲ್ ಟೇಕ್ ಇಟ್ ಆಸ್ ಅ ಗೇಮ್ ಆ್ಯಂಡ್ ಇಂಟರ್ನಲಿ ವಿಲ್ ಎಂಜಾಯ್ ಇಟ್ ಆಸ್ ಅ ಗೇಮ್. ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೇ ಹಂಗಿದೆಲ್ಲ ಹಿಂಗದಲ್ಲ ನೀನು. ಕಂಫರ್ಟಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ಆಫ್ ದ ಡೇ ಒಂದು ಗೇಮ್ನ ಟರ್ನ್ ಮಾಡೋ ಟೈಮ್ ಬಂದಾಗ ಸಪೋರ್ಟಿವ್ ಆಗಿರಬೇಕು. ಸೊಸೈಟಿಗೆ ಒಂದು ಟ್ವಿಸ್ಟ್ ತೋರಿಸ್ಬೇಕು. ಆ ಥರ ಹೆಂಡತಿ ಇರಬೇಕು. ಅಂದರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರೋ ಹೆಂಡತಿ ಇರಬೇಕು. ಯಾರಾದ್ರೂ ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ಅವ್ಳಿಗೆ ಗೊತ್ತಿರಬೇಕು ಇಟ್ಸ್ ಅ ಗೇಮ್ ಅಂತ. ಏನೋ ಹೇಳ್ತಾ ಏನಲ್ಲ ನಾನು ಏನೋ ಹೇಳ್ತಾ ಏನಲ್ಲ. ಸ್ವೀಪರ್ ಲೈನಲ್ಲಿ ಇದ್ದಾರೆ ಬ್ರೋ. ನಿಮ್ಮ ಹತ್ರ ಅವ್ರು ಮಾತಾಡ್ಬೇಕಂತ ಮಾತಾಡಿ. ಹಲೋ ಹಲೋ, ಹೇಗಿದ್ದೀರಾ ಸುದೀಪ್ ಅವರೇ? ಚೆನ್ನಾಗಿದ್ದೀನಿ. ಹೆಂಗ್ ನಡೀತಿದೆ ಕಂಟೆಂಟ್ ಎಲ್ಲ? ಗುಡ್ ಗುಡ್. ಖುಷಿ ಆಯ್ತು. ಚೆನ್ನಾಗಿ ನೋಡ್ಕೋತಿದ್ದಾರೆ. ಇವಾಗ ತಿಂತಿದೀವಿ. ಊಟ ಎರಡು ಒಂದೇ ಒಟ್ಟಿಗೆ ಮಾಡಿದ್ವಿ. ನಿಮ್ದು ಬ್ಲಾಗ್ಸ್ ರೀಲ್ಸ್. ಸ್ಫೂರ್ತಿ ಅವ್ರನ್ನ ಮೀಟ್ ಆಗಿ ನೀವೇ ಸ್ಫೂರ್ತಿ ಬ್ರೋ. ಇಲ್ಲ ಒನ್ ಆಫ್ ದ ಫ್ರೆಂಡ್. ಅವಾಗ ಹೋಗಿದ್ರೆ ಜೋಕ್ ಮಾಡ್ತಾ ಇರ್ಬೇಕು. MRP ಇಲ್ಲ ಬಾರ್ ಯಾವ್ದಕ್ಕೆ ಹೋದ್ನೋ ಗೊತ್ತಾಗ್ತಾ ಇಲ್ಲ. ಅವ್ರು ಯಾವುದಕ್ಕೂ ಹೋಗ್ಬಿಟ್ಟು ಆ ಕಡೆ ಚಿಪ್ಸ್ಗಳು ಸಿಗ್ತವೆ 5 ರೂಪಾಯಿ ಇದು ಪ್ಯಾಕೆಟ್ಗಳು. ಅದನ್ನ ಕೇಳಿದೆ, ಅಣ್ಣ ಇದು ಕೊಡಿ ಅಣ್ಣ ಅಂತ. ಕೊಡೋದು ಕೊಟ್ಟರು. ಯಾಸ್ಕೊಳ್ದ ಬಟ್ಟೆ ಇದು ಅಂತ ಕೇಳಿ ನನಗೆ ಹರ್ಟ್ ಆಗೋಯ್ತು. ನನಗೆ ಗೊತ್ತಿದ್ದು ಅದ್ರ ಸೇಮ್ ಕಲರ್ ಇರ್ತದೆ ಟಾಪು ಬಾಟಮು. ನನಗೆ ಹರ್ಟ್ ಆಗೋಯ್ತು. ಇವಾಗ ಇವ್ರು ಉರಿಸ್ಬೇಕು. 100 ರೂಪಾಯಿ ಖರ್ಚಾಗಲಿ 200 ರೂಪಾಯಿ ಖರ್ಚಾಗಲಿ ಸ್ವಲ್ಪ ಉರಿಸ್ಬೇಕು ಇವ್ರಿಗೆ. ಆ 100 ರೂಪಾಯಿ 200 ರೂಪಾಯಿ ಬಜೆಟ್ ಇದ್ದಿತ್ತು. ಅಷ್ಟೆಲ್ಲ ಯಾರು ಉರ್ಸೋಕ್ಕಾಗುತ್ತೆ ಯೋಚನೆ ಮಾಡಿದೆ. ಆಗುತ್ತೆ ಅಂತ ಇದು ಎಲ್ರಿಗೂ ಗೊತ್ತಾಗಿದ್ದು. ಯಾವುದೋ ಓಲ್ಡ್ ಮಂಕು ಮತ್ತು ಯಾವುದೋ ಚಾಯ್ಸ್ ಎಲ್ಲ ಯಾವುದೋ W ಏನೋ ಇತ್ತು. ಮರ್ತೋಗ್ಬಿಟ್ಟಿನಿ. ಚಿಕ್ಕ ಪ್ಯಾಕೆಟ್ ಯಾವುದೋ ಒಂದು ಕಾಣಿಸ್ತು ಕಣ. ಅದು ಓದ್ದೆ. ಅక్కడ ದೂರದಲ್ಲಿ ನಿಂತ್ಕೊಂಡು ಓದ್ದೆ. ಅದು ಕೊಡೋಣ ಅಂತ ಕೇಳಿದೆ. ಸ್ಯಾಟಿಸ್ಫ್ಯಾಕ್ಷನ್ ಅಯ್ಯೋ ಹಾಕೊಂಡ್ರೆ ಬಟ್ಟೆಗೆ ಇನ್ನೂ ಸ್ವಲ್ಪ ಮುಗ್ದಲ್ಲಿ ಸ್ವಲ್ಪ ಅಪಿಯರೆನ್ಸಲ್ಲಿ ಸ್ವಲ್ಪ ದೊಡ್ಡೊಂದ್ರ ಕಾಣಿಸಲ್ವಲ್ಲ? ದೊಡ್ಡೊಂದ್ರ ಇವಾಗ ಏನೋ ಮಾತಾಡೋದು ಅನ್ಸುತ್ತಲ್ಲ? ಮಾತಾಡಿದ್ರು ಅನ್ಸುತ್ತೆ. ಅಂದ್ರೆ ನಾವು ಬ್ಲಾಗ್ಸ್ ನೋಡಿ ನಾವು ಹಂಗೆ ನೋಡೋದ್ರಿಂದ ದೊಡ್ಡೊಂದ್ರ ಕಾಣಿಸ್ತೀರಾ? ಓಕೆ. ಯಾವ್ದಾದ್ರು ಸೀನ್ ಆಗಿದೆ ಯಾವ್ದಾದ್ರು ಹೋಟ್ಲಲ್ಲಿ ಹೋಗ್ಬಿಟ್ಟು ಇದುವರೆಗೂ ಯಾವ್ದಾದ್ರು ಹೋಟ್ಲಲ್ಲಿ ಒಂದು ಊಟ ತಿನ್ನೋ ಅದು ಇಷ್ಟ ಆಗಿಲ್ಲ ಅಂತ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿರ? ಬೆಂಗಳೂರು ಲೈಫೇ ಇಲ್ಲ ನಿಮ್ದು. ಜಾಸ್ತಿ ಇಂಟ್ರೋವರ್ಟ್ ಅನ್ಸುತ್ತೆ. ಇಲ್ಲ, ಇವಾಗ 6 months ಆಗಿರೋದು ಬಂದು. ಸೊ ಆ ಥರ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಇನ್ನೂ ಟೈಮ್ ಸಿಕ್ಕಿಲ್ಲ ಅದಕ್ಕೆಲ್ಲ. ಯಾವ್ದಾರು ಒಂದು ಅಂಗಡಿಲಿ ಯಾರು ಇಸ್ಕೊಂಡಾಗ ಅದ್ರ ರೇಟ್ ಜಾಸ್ತಿ ಆಗೈತೆ ಅಂತ ಯಾಕೆ ರೇಟ್ ಜಾಸ್ತಿ ಅಂತ ಕೇಳಿ MRP ಜಾಸ್ತಿ ಕೇಳಿದಾಗ ಹಂಗಾರೆ ಯಾವ ಥರ ಗ್ಲಾಸ್ ಬಾಟಲ್ ಜ್ಯೂಸ್ ಕೊಡ್ತೀರಾ? ಗ್ಲಾಸ್ ಬಾಟಲ್ ಓಪನ್ ಮಾಡ್ತದಲ್ಲ ಕೊಡ್ತಾ ಇಲ್ವಾ? ಗೋಲಿ ಸೋಡಾ ಅಲ್ಲ ಅದು. ಮೊದಲು ಸ್ಪ್ರೈಟ್ ಪೆಪ್ಸಿ ಎಲ್ಲ ಬರ್ತಿತ್ತಲ್ಲ. ಸ್ಲೈಸ್ ಎಲ್ಲ ಗ್ಲಾಸ್ ಬಾಟಲ್ ಬರ್ತಾ ಇತ್ತು. ಆಗಿದ್ನ ಎಲ್ಲರೂ ಸಿಕ್ಕಿದ್ರೆ ಆ ಇರೋ ರೇಟ್ಗಿಂತ 5 ರೂಪಾಯಿ ಜಾಸ್ತಿ ಕೊಟ್ಟೆ ಮಾರ್ತಾರೆ. ಯಾರು ನಾನು ನೋಡ್ತೀನಿ ಪ್ಯಾಕ್ ಮೇಲಿರೋ MRP ರೇಟ್ ಎಲ್ಲ ಫಸ್ಟ್ ಚೆಕ್ ಮಾಡಿ ತಗೋಬೇಕು. ಅದೇ ನಿಮ್ಗೆ ಮನೆಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅನ್ಸುತ್ತೆ. ಇಲ್ಲ ನನಗೆ ತುಂಬ ಟೈಮ್ ಇದೆ. ಹೌ ವಾಸ್ ದ ಡೇ ಬೈ ದ ವೇ? ಗುಡ್. ಇನ್ನೂ ಸ್ವಲ್ಪ ಸುತ್ತಾಡೋ ಪ್ಲಾನ್ಸ್ ಇತ್ತು. ಅದು ಕೆಫೆಗೆ ಹೋಗ್ಬೇಕು ಅಂತ ಇತ್ತು. ಇಲ್ಸ್ ಒಂದು ಪ್ರೈವೇಟ್ ಥಿಯೇಟರ್ ಇತ್ತು. ಆಟೋ ಸ್ವಲ್ಪ ಅರೌಂಡ್ ಹಾಕಿದ್ದು. ಮೆಟ್ರೋ ಸ್ವಲ್ಪ ಸುತ್ತಾಡ್ಸೋ ಪ್ಲಾನ್ಸ್ ಎಲ್ಲ ಇತ್ತು. ಆಕ್ಚುಲಿ ನಾನು ಅನ್ಕೊಂಡೆ ನೀವು ಮೆಟ್ರೋಗೆ ಹೋಗ್ಬೇಕಲ್ವಾ? ನಿಮ್ಮ ಬನ್ನಿ, ನಾನೇ ಡ್ರಾಪ್ ಮಾಡ್ತೇನೆ. ನಾನು ಅಲ್ಲಿಂದ ಬರ್ತೀನಿ. ಮೆಟ್ರೋ ಸುಮ್ಮನೆ ನೀವು ಇಲ್ಲಿ ಬನ್ನಿ. ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಒಬ್ಬರೇ ಬರೋಕ್ಕೆ? ರೆಗ್ಯುಲರ್ ವಾಕ್ಸ್ ಅಲ್ವಾ ಇದು? ನಂಗಂತೂ ರೆಗ್ಯುಲರ್ ಇಲ್ಲ. ಏನು ಮೆಟ್ರೋ
ಜೊತೆಲೇ ಬರ್ತಾರೆ ಮೆಟ್ರೋವರೆಗೂ. ಮೆಟ್ರೋವರೆಗೂ ಮಾತ್ರ. ಆ್ಯಕ್ಚುಲಿ ಬೇಡ ಬನ್ನಿ, ನಾನು ನಿನ್ನೆ ಇಟ್ಸ್ ಓಕೆ ಫೈನ್ ಕಮ್. ಇಲ್ಲ 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 ನೀವು ಕಮ್, ಇಟ್ಸ್ ಓಕೆ ಬನ್ನಿ. ತಿರ್ಗಾ ನೀವು ಅಲ್ಲಿಂದ ವಾಕ್ ಮಾಡ್ಬೇಕು, ಮತ್ತೆ ನೀವು ಅಲ್ಲಿಂದ ವಾಕ್ ಮಾಡ್ಬೇಕಲ್ವಾ? ಇಲ್ಲಿಂದ ಇಲ್ಲಿ ಹತ್ರನೇ, ಇಲ್ಲಿಂದ ಮೆಟ್ರೋಗೆ ದೂರ. ನಾನ್ ದಿನ ಓಡಾಡಲ್ವಾ? ಬ್ಯೂಟಿಫುಲ್ ಪಾಯಿಂಟ್. ನೀವು ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಇಲ್ಲಿ ಹೋಗೋಣ, ಇಲ್ಲ ಹತ್ರ. ಆ್ಯಕ್ಚುಲಿ ಇವತ್ತು ನೀವು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಕೈ ಬೊಕ್ಕೆ ಎಲ್ಲ ಕೊಟ್ಟಿದ್ದೀನಿ. ಇದುವರೆಗೂ ಒಂದು ಫೋಟೋ ಶೂಟ್ ಮಾಡಿಲ್ಲ, ಒಳ್ಳೆ ಲೈಟಿಂಗ್ ಇತ್ತು. ನಾನು ಫೋಟೋ ಕೇಳೋಣ ಅನ್ಕೊಂಡು ನಾನು ಆ್ಯಕ್ಚುಲಿ ಆ ಕಡೆ ಲೈಟಿಂಗ್ ಬಂತಲ್ಲ, ಆಗ ಹಂಗೆ ಥಾಟ್ ಬಂತ ಫೋಟೋ ಬಗ್ಗೆ ಕೇಳೋಣ ಅಂತ. ಅವಾಗ ನೀವೇನೋ ಕ್ವಶನ್ ಹಾಕಿದ್ರೆ ಹಂಗೆ ಚೇಂಜ್ ಆಗೋಯ್ತು. ಇಲ್ಲ ಲೈಟಿಂಗ್ ಇರಬೇಕು. ಕೇಳೋಣ ಅನ್ಕೊಂಡೆ, ಒಂದು ಫೋಟೋ ತಗೊಳ್ಳೋಣ. ಸರಿ ಬನ್ನಿ. ಯಾವ ಕಡೆ ಒಳ್ಳೆ ಲೈಟ್ ಕಾಣಿಸ್ತಾ ಇತ್ತು, ಯಾವುದು ಒಂದು ಬೆಳದಿಂಗಳ ಬಾಲ್ಯ ಥರ ಯಾವ್ದಾದ್ರು ಸೀನ್ ಕಾಣಿಸ್ತೀರಾ ಅಂದ್ರೆ ಆ ಥರ ಒಂದು ಫೋಟೋ ಹೇಗಾಗುತ್ತೆ ಅಂದ್ರೆ ಬನ್ನಿ ಒಂದು ತಗೋಣ. ಹುಷಾರು. ಹುಷಾರೇಮಂತ ನೀ ಇಲ್ಲಾಂದ್ರೆ ನಾ ಇಲ್ಲ ಕಣ, ವಿಡಿಯೋ ಇಲ್ಲ ಕಣ. ಆ್ಯಕ್ಚುಲಿ ವಿಡಿಯೋ ಇಲ್ಲ ಕಣ. ಇಲ್ಲೇ ಲೈಟಿಂಗ್ಸ್ ಇರೋದು ಅನ್ಸುತ್ತೆ, ಲೈಟ್ ಮುಂದೆ ಇಲ್ಲ ಅನ್ಸುತ್ತೆ. ಕೊನೆಗೂ ಮೆಟ್ರೋವರೆಗೂ ಬಂದಿದ್ದೀವಿ. ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಐ ಫೀಲ್ ವೆರಿ ಸ್ಯಾಡ್ ದಟ್ ನಾನು ನಿಮ್ಮ ರೂಮ್ ಕಡೆ ಕೊಡೋಕ್ಕಾಗಿಲ್ಲ ಅಂತ. ನೀವು ನನಗೆ ಕಂಪ್ನಿ ಕೊಡ್ತಾರೆ, ನಾನು ನಿಮಗೆ ಕಂಪ್ನಿ ಕೊಡೋಕ್ಕಾಗಲ್ಲ. ಅಲ್ಲಿ ತುಂಬ ದೂರ ಇತ್ತು, ನೀವು ಮತ್ತೆ ಅಲ್ಲಿಂದ ವಾಕ್ ಮಾಡ್ಬೇಕಲ್ವ? ನೀವು ಸ್ವಲ್ಪ ಸೇಫ್ ಆಗಿ ಓಡಾಡಿ. ನಾನು ಬಿಡಕ್ಕೆ ಬಂದಿದ್ದೀನಿ ಗಾಯ್ಸ್. ಇವರ ನನ್ನ ಇಲ್ಲಿವರೆಗೂ ಬಿಡಕ್ಕೆ ಬಂದವ್ರೆ. ತೋರ್ಸ ರಾಜಾಜಿನಗರ ಮೆಟ್ರೋವರೆಗೂ ನನಗೆ ಸೋಲೋ ಆಗಿದ್ದ ನನಗೆ, ಅಂದರೆ ಮಿಂಗಲ್ ಆಗಿರೋ ಸೋಲೋ ಆಗಿದ್ದ ನನಗೆ ಕಂಪ್ನಿ ಕೊಡೋಕ್ಕೆ ಬಂದಿದ್ದಾರೆ. ಇವ್ರಿಗೋಸ್ಕರ ಎಲ್ಲಿ ಥ್ಯಾಂಕ್ಸ್. ಹ್ಯಾಪಿ ಹಾಗಾದ್ರೆ ಇನ್ನು ಸ್ವಲ್ಪ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿ ಆ್ಯಂಡ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಏನೋ ಇವಾಗ ಮೇ ಬಿ ನಾನು ಜನರಲಾಗಿ ಲಿವಿಂಗ್ ಅಂದರೆ ಈ ಥರ ಇರಲ್ಲ, ಬಟ್ ದೆನ್ ಯಾವುದೋ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಬಂದಾಗ, ಸ್ಪೆಷಲ್ ಪರ್ಸನ್ನ ಮೀಟ್ ಆಗ್ತಾ ಅಂತ ಬಂದಾಗ ಮೇ ಬಿ ಈ ಥರ ಇರ್ಬೋದು ನಾನು. ಸೊ ಈ ನನ್ನ ಬಿಹೇವಿಯರಲ್ಲಿ ಫ್ರಮ್ ದ ಟೈಮ್ ಐ ಮೇಟ್ ಯು, ನಂಗೆ ಯಾವ ರೇಟಿಂಗ್ಸ್ ಕೊಡ್ತೀರ ಅಂದ್ರೆ ಎಷ್ಟು ಕೊಡ್ತೀರಾ ಔಟ್ ಆಫ್ 10? 9.5 ಕೊಡ್ತೀನಿ. ಓ ಮೈ ಗಾಡ್, ನೀವು 7 ಕೊಡಿದ್ರೆ ಖುಷಿ ಆಗ್ಬಿಡ್ತಾ ಇದೆ ನಾನು. ಆ್ಯಕ್ಚುಲಿ ನಾನು 0.5%, 0.5% ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ಟೈಮು ತುಂಬ ವೆಯ್ಟ್ ಮಾಡಿಸ್ತಾರೆ. ಅದು ಬಿಟ್ಟರೆ ಆಲ್ ಗುಡ್, ನೈಸ್ ಪರ್ಸನ್. ಆ್ಯಂಡ್ ಆ್ಯಕ್ಚುಲಿ ನಾನು ಫಸ್ಟ್ ಕಂಟೆಂಟ್ ಕ್ರಿಯೇಟರ್ನ ಮೀಟ್ ಮಾಡಿರೋದು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಹೇಮಂತ. ಪೀಸ್. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಏನಾದ್ರು ಕಾಲ್ ಮಾಡಿ, ಹೋಗೋಷ್ಟರಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಕಾಲ್ ಮಾಡಿ ಮತ್ತೆ ಬರ್ತೀವಿ, ಆಯಿತಾ? ಸರಿ, ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಹುಷಾರು. ಮೆಸೇಜ್ ಹಾಕಿ, ನೀವು ಟೆಕ್ಸ್ಟ್ ಮಾಡಿ. ಬಾಯ್. ಹಾಂ ವೇಟ್, ಒನ್ ಮೋರ್ ಥಿಂಗ್ ಇಸ್ ಲೆಫ್ಟ್. ಯಾ ಹುಣಸೂರು. ವಾ ಎಲ್ಲ ಇಲ್ಲೇ ಬರ್ತಾರ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಿಮ್ಗೆ ಇನ್ಕೊಳ್ಳೋಣ ಅಂತ, ಬಟ್ ಯಾವಾಗ ಕಿಟ್ ಕ್ಯಾಟ್ ಅಂತ ರಿಲೈಸ್ ಆಯಿತು ಆವಾಗ ಪ್ಲ್ಯಾನ್ ಚೇಂಜ್ ಆಯಿತು. ನೋಡಿ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಕೇಳಲ್ಲ ನಿಮ್ಮನ್ನ, ಬೇಜಾರಾಗಬೇಡಿ, ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಹೆಂಗೆ ಕೇಳೋ ಗೊತ್ತಾಗ್ತಾ ಇಲ್ಲ, ಬಟ್ ದೆನ್ ಇವಾಗ ಎಷ್ಟೊತ್ತಾಯ್ತು, ಒಂದು 2.5 hour ಇದ್ವೆಲ್ಲ ಜೊತೆಲಿ, ಮೇ ಬಿ ಒಂದು 3 hours ಇದ್ವಿ ಜೊತೆಲಿ. ದಯವಿಟ್ಟು ನಂಗೆ ಮೈಕ್ ವಾಪಸ್ ಕೊಡೋಣ. ನೋಡಿ ಗಾಯ್ಸ್ ಯಾವ ಥರ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಕೊಟ್ಟಿದ್ದೀನಿ ಅವ್ರ ಮೈಕ್. ಅಲ್ಲ, ಅದು ಒಂಥರ ಸ್ವಲ್ಪ ಎಮೋಷನ್ ಕನೆಕ್ಷನ್ನು. ತಗೋತೀನಿ, ರಿವೆಂಜ್ ತಗೋತೀನಿ. ರಿವೆಂಜು. ಗೈಸ್ ಅದೇನು ಹೇಳಕ್ಕೆ ಬಂದೆ ಅಂದರೆ, ಇಡ್ಕೊಳ್ಳಿ ಗೈಸ್, ಇಷ್ಟೊತ್ತಾಗಿದ್ದು ಇದೊಂದು ತಮಾಷೆಗಾಗಿ ನಿಮ್ಗೆ ಎಂಟರ್ಟೈನ್ ಮಾಡಬೇಕು ಅಂತ ನಾವು ಒಬ್ರು ರ್ಯಾಂಡಮ್ ಪರ್ಸನ್ನ ಅಪ್ರೋಚ್ ಆಗಿ ಇಲ್ಲಿವರೆಗೂ ತಗೊಂಡು ಬಂದೀವಿ. ದರ್ ಇಸ್ ನಥಿಂಗ್ ರಿಲೇಟಿವ್ ಟು ಮೀ ಆ್ಯಂಡ್ ಹರ್. ಇವರು ಒಬ್ಬರು ಸ್ಟ್ರೇಂಜರ್, ಇವ್ರಿಗೆ ನಾನು ಒಬ್ಬ ಸ್ಟ್ರೇಂಜರ್. ಆ್ಯಂಡ್ ಈ ಥರ ಒಂದು ಇನ್ಸ್ಟಾಗ್ರಾಮಿಂದ ನಿಮಗೆಲ್ಲ ಹೇಳೋ ಮುಖಾಂತರ ಮೀಟ್ ಆಗಿ ಇವ್ರ ಅಪ್ಪ ಅಮ್ಮಗೆ ಎಲ್ಲ ವಿಷಯನ ತಿಳಿಸ್ಬಿಟ್ಟು ನಾನು ಜೊತೆ ಈ ಥರ ವೀಡಿಯೋ ಮಾಡೋಕ್ಕೆ ಅಂತ ಬಂದಿದ್ದಾರೆ. ನಥಿಂಗ್ ಎಲ್ಸ್. ಯಾರು ಕೇಳಿದ್ರೆ ಕಮೆಂಟ್ ಹಾಕ್ಬಿಡಿ, ಕೇಳಿದಾಗ ಏನು ಯೋಚನೆ ಮಾಡೋಕೆ ಹೋಗ್ಬಿಡಿ. ರೆಸ್ಪೆಕ್ಟ್ ಎವ್ರಿ ಪರ್ಸನ್, ಎವ್ರಿ ವುಮೆನ್. ಡೋಂಟ್ ಪುಟ್ ಬ್ಯಾಡ್ ಕಮೆಂಟ್ಸ್ ಗೈಸ್, ಇಟ್ ಹರ್ಟ್ಸ್ ವೆರಿ ಮಚ್. ತುಂಬ ಹರ್ಟ್ ಆಗುತ್ತೆ ಹುಡುಗಿರಿಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಇಷ್ಟ ಆಗಿದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ. ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ನೆಕ್ಸ್ಟ್ ಆದಷ್ಟು ಬೇಗ 100K ಮಾಡಿಸಿ, ಅವಾಗ ನಾನು ಬರ್ತೀನಿ. ನಾನು ಜೊತೆಗೆ ಸೆಲೆಬ್ರೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಜಾಸ್ತಿ ಇಷ್ಟ ಆಗಿದ್ರೆ ಜೊತೆಗೆ ಹಂಗೆ ನೆಕ್ಸ್ಟ್ ವೀಡಿಯೋ ಅಲ್ವಾ ಹಿಂದಿನ ವೀಡಿಯೋ ನೋಡಿ, ನಂಗೆ ಸ್ವಲ್ಪ ಸಪೋರ್ಟಿವ್ ಆಗಿರ್ತದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋ ಸಿಗೋರು ಹೇಳೋದು ಇಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.